ಟಿ ವಿನಲ್ಲಿ ನೀವೇ ತೋರಿಸ್ತಾ ಇರುವಂಗೆ ನೋಡ್ತಾ ಇದ್ದರೆ ಎಲ್ಲಿ ನಮ್ಮ ಮಕ್ಕಳನ್ನ ಅಲ್ಲೇ ಉಳಿಸ್ಬಿಡ್ತಾರೋ ಅನ್ನೋ ಭಯ ಆಯ್ತದೆ, ತುಂಬ ಭಯ ಆಯ್ತದೆ. ಈಗ ಅವ್ರಿಗೆಲ್ಲ ಅಷ್ಟೊಂದು ಒಂದು ಆತಿಥ್ಯ ದೊರಕ್ತದೆ, ಅದು ಎಷ್ಟು ನಿಜವೋ ಸುಳ್ಳೋ ನಮಗೆ ಗೊತ್ತಿಲ್ಲ, ದೊರಕ್ತಾಯಿದೆ. ಇವರು ಈಗ ನಮ್ಮ ಕಡೆಯವರು ಹೋದರೆ 10 ನಿಮಿಷ 20 ನಿಮಿಷ ಮಾತಾಡೋದಕ್ಕೂ ಕಷ್ಟ. ನಾವು ಕೇಳಿದೆ ಅವ್ರ ಕಡೆ ಯಾರು ಬಂದು ಸಪ್ರೇಟಾಗಿ ನೀನು ಮೀಟ್ ಆಗಿದ್ದಾರಾ, ಏನಾರು ಮಾತುಕತೆ ನಡೆದಿದ್ದದ ಎಲ್ಲವನ್ನು ಕರೆಕ್ಟಾಗಿ ಹೇಳ್ಬಿಡು. ಯಾಕೆಂದರೆ ನಾವು ಏನೋ ಒಂದು ವ್ಯವಹಾರ ಮಾಡೋಕ್ಕೆ ಸರಿ ಹೋಗ್ತದೆ ಅಂತ ಹೇಳಿ ಕಳಿಸಿದೆ. ಯಾರೂ ಬಂದು ಅದನ್ನ ಏನೂ ಮೀಟ್ ಮಾಡಲಿಲ್ವಂತೆ. ಹೋಗಲೇ ನಿಮ್ಮ ಬಾಸ್ನವ್ರು ಮೀಟ್ ಮಾಡ್ದೆ ಅಂತ ಕೇಳಿದ್ರಂತೆ ನಮ್ಮ ಅವರ ಅಕ್ಕನಿಗೆ. ಇಲ್ಲ ನಮ್ಗೆ ನೋಡೋಕ್ಕೂ ಆಗೋದಿಲ್ಲ ಅವ್ರನ್ನ, ಅವ್ರು ಎಲ್ಲ ಹಾಕಿದ್ದಾರೆ ಏನೋ ಒಟ್ಟಿನ ಈ ಬಿಲ್ಡಿಂಗಲ್ಲಿ ಹಾಕೋರು ಅನ್ನೋದು ಅಷ್ಟೇ ಮಾತ್ರ ನಮಗೆ ಗೊತ್ತಿರೋದು. ನಮಗೇನು ನೋಡಲಿಲ್ಲ ಏನಿಲ್ಲ. ಈಗ ಮುಂದಕ್ಕೆ ಹೆಂಗೆ ಏನು ಮಾಡೋದು ಅಂತ ಹೇಳಿದ್ರು. FIR ಅಲ್ಲಿ ಏನು ಬರ್ತದೆ, ಆಮೇಲೆ ಏನೋ ಮಾಡೋದೈತೆ ಅಂತ ಅಳ್ತಿದ್ದಂತೆ ಸರ್, ಅಷ್ಟೇ. ಏನು ಮಾಡ್ತಾರೆ ಬಿಡ್ತಾರೆ ಅಂತೇಳಿ. ನಮಗೆ ಭಯ ಆಯ್ತಾ ಇರೋದು ಏನು ಅಂದರೆ ಒಂದು 4-5 ಜನ ವೀಕ್ ಕ್ಯಾಂಡಿಡೇಟ್ಗಳು ಅವರೇ ಅಲ್ಲಿ ಆರ್ಥಿಕವಾಗಿ. ಅವ್ರನ್ನ ಎಲ್ಲಿ A1 A2 ಮಾಡಿ ಏನು ತಪ್ಪೇ ಇಲ್ದೇ ಇವನು ಸ್ಟಾರ್ಟಿಂಗ್ ಓದೋದು ಪವನ್ನೋ ಯಾರೋ ಅವ್ರ ಜೊತೆ ಕರೆದ್ರಂತೆ. ಕೇಬಲ್ ಕೆಲಸ ಮಾಡ್ತಾಯಿದ್ದಿ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಹೋದೆ ನಾನು. ಅಲ್ಲಿ ಏನು ನಡೀತು ಅಂತ ಇವನು ಹೇಳಿಲ್ವಂತೆ. ಅದು ಬೇಡ ಹೇಳೋಕ್ಕಾಗೋದಿಲ್ಲ, ಅಷ್ಟು ಅವಕಾಶನೂ ಕೊಡಲಿಲ್ಲ ಸರ್. ಅವರಲ್ಲಿ ಕಳಿಸ್ಬಿಟ್ಟಿದ್ದಾರೆ. ಈಗ ಮುಂದೆ ಇವರು ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ನಾವು ಎಷ್ಟು ಗಂಟೆ ಕಾದೋ ಅವ್ರ ಕಡೆಯಿಂದ ಯಾರು ಒಬ್ಬರು ರಾಯಭಾರಿಗಳು ಬರ್ತಾರೆ, ಏನಾರು ಒಂದು ಆರ್ಥಿಕವಾಗಿ ಇವ್ರಿಗೆ ಅವರ ತಂದೆ ತಾಯಿಗೆ ಮೊದಲೇ ಅವ್ರ ಪೇಷೆಂಟು. ಈಗ ನೋಡಿ ಒಂದು ವಾರ 4-5 ದಿನದಿಂದ ನನ್ನ ಕೆಲಸ ಆಯಿತು, ಅವ್ರ ಮನೆಗೆ ಹೋಗಲಿ ಅಂದ್ಬಿಟ್ಟು ಇಲ್ಲಿಗೆ ಹುಡುಕ ಬಂದಿದ್ದಾರೆ. ಮಾತ್ರೆ ಮತ್ತೊಂದು ಮಗದೊಂದು ರಿಕವರಿ ಮಾಡ್ಕೊಡೋಕ್ಕೆ ತುಂಬ ಕಷ್ಟ ಆಯ್ತದೆ ಸರ್. ಮುಂದಕ್ಕೆ ಹಿಂಗೆ ಆದರೆ ತುಂಬಾ ಕಷ್ಟ ಆಯ್ತದೆ. ಈಗ ನಿಮಗೆ ಜೈಲಲ್ಲಿ ಫೋಟೋ ಎಲ್ಲ ನೋಡಿದ್ರೆ ಜೈಲಲ್ಲಿ ಅವ್ರೇನು ಸಾಧಿಸೋದಿಲ್ಲ ಆಗಿದ್ದಾರೆ, ಅವ್ರು ದುಡ್ಡಿರೋರ್ಗೆ ಹಂಗಾದ್ರೆ ಹೆಂಗೆ ಅಂತ ತುಂಬ ಕಷ್ಟ ಆಯ್ತು ಸರ್. ನಮಗೆ ಸದ್ಯಕ್ಕೆ ಒಂದು 10 ನಿಮಿಷ ಮಾತಾಡೋಕ್ಕೋ ಫ್ರೀ ಕೊಟ್ಟರೆ ಸಾಕು. ಊಟ ತಿಂಡಿ ಎಲ್ಲ ಏನೋ ಅಡ್ಜಸ್ಟ್ ಆಯ್ತದೆ ಅಂತ ಹೇಳಿದ್ರು. ಊಟ ತಿಂಡಿ ಮೇಲೆ ಏನೋ ಕಂಪ್ಲೇಂಟ್ ಮಾಡಲಿಲ್ವಂತೆ ಅವರು. ಜೈಲು ಊಟನೇ ಕೊಡ್ತಾಯಿದ್ದಾರೆ, ಏನೋ ಅಡ್ಜಸ್ಟ್ ಆಯ್ತದಂತೆ. ಮಾಮೂಲಿ ಇವ್ರು ಹಣ್ಣು ಹಂಪಳ ತಗೋದ್ರೆ ಮಾಮೂಲಿ ಎಲ್ಲ ಚೆಕ್ ಮಾಡಿ ಕಟ್ ಮಾಡಿ ಪೀಸ್ ಮಾಡಿ ಚೆಕ್ ಮಾಡಿ ಅಂತ ಒಳಗಡೆ ಕೊಡೋದು. ಒಂದು ಕಡೆ ರೌಡಿ ಶೀಟರ್ಗಳನ್ನ ಕರ್ಸ್ಕೊಂಡು ಆರಾಮಾಗಿ ಅಡ್ಡ ಹೊಡಿತಾರೆ. ನಿಮ್ಮ ಅಲ್ಲಿ ಜೊತೆಗೆ ಹೋಗಿರೋರನ್ನ ಒಂದು ದಿವಸ ಮೀಟ್ ಮಾಡಲಿಲ್ಲ ಅಂದಾಗ ಅಲ್ಲಿ ಅವ್ರು ಮೀಟ್ ಮಾಡೋಕ್ಕಾಗೋದಿಲ್ಲ ಏನೋ ಗೊತ್ತಿಲ್ಲ ಸರ್. ಅಟ್ಲೀಸ್ಟ್ ಅವ್ರ ಕಡೆ ಯಾರಾದರೂ ಹೋಗಿ ನಂದಿಸಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ರು ನಮಗೆ ಸಮಾಧಾನ ಆಗಿರೋದು. ಇವತ್ತು ಅವ್ರ ತಾಯಿ ತಂದೆ ಸಮಾಧಾನ ನೋಡ್ಕೋಬೋದಾಗಿತ್ತು ನಾವು. ನಮಗೆ ಈಗ ಸದ್ಯಕ್ಕೆ ಅವ್ರ ತಾಯಿ ತಂದೆ ನೋಡ್ಕೊಳ್ಳೋದೇ ಒಂದು ದೊಡ್ಡ ಸವಾಲಾಗಿದೆ. ಯಾಕೆ ಪ್ರತಿದಿನ ನಾವು ಸಾಮಾನ್ಯವಾಗಿ ಅಲ್ಲಿಕ್ಕೆ ಟಿ ವಿನೇ ಹಾಕ್ಬೇಡಿ ಅಂದ್ಬಿಟ್ಟು ನಾವು ಇದು ಮಾಡ್ತಾಯಿದ್ದೀವಿ. ಅವ್ರಿಗೆ ನ್ಯೂಸ್ ಹಾಕ್ಲೇಬೇಡಿ, ಸುಮ್ಗೆ BP ರೈಸ್ ಆಯ್ತದೆ ಅವರಿಗೆ ಅಂತೇಳಿ. ಈಗ ಬಡವ್ರ ಮಕ್ಕಳನ್ನೆಲ್ಲ ಬಲಿ ಕೊಟ್ಟರು ಭಯ ಆಯ್ತದೆ ಅಂತ ನಮ್ಗೆ ಅತಿ ಭಯ ಆಯ್ತಾ ಇರದೆ. ಒಂದು 4-5 ಜನ ಬಡವ್ರ ಮಕ್ಕಳವ್ರೆ, ಅವರು ಎಲ್ಲಿ ಬಲಿ ಆಗ್ಬಿಟ್ಟವ್ರು ಅನ್ನೋದೇ ಭಯ ಆಯ್ತದೆ ಸರ್. ಈಗ ಇದೆಲ್ಲ ನೋಡ್ತಾ ಇದ್ರೆ ನೆನ್ನೆ ಮನೆಯಿಂದ ಎಲ್ಲ ನೋಡ್ತಾರೆ. ಅಲ್ಲಿವರೆಗೂ ಏನೂ ಇರಲಿಲ್ಲ, ಏನೋ ಒಂದೇ ಥರ ನಡೀತಾ ಇದೆ ಅನ್ಕೊಂಡಿದ್ದೋ. ಯಾರು ತಪ್ಪು ಮಾಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ನಮಗೆ ಅದು. ಈಗ ನೆನ್ನೆ ಮನೆಯಿಂದ ನೋಡ್ತಾ ಇದ್ರೆ ಯಾಕೋ ಸ್ವಲ್ಪ ಭಯ ಆಯ್ತದೆ. ಇನ್ನು ಎಲ್ಲಿ ಶಾಶ್ವತ ಇವನ್ನ ಅಲ್ಲೇ ಉಳಿಸ್ಬಿಡ್ತಾರೋ ಏನೋ ಅನ್ನೋದು ಭಯ ಆಯ್ತದೆ. ಈಗ ಈ ಸರ್ ಇವ್ರು ಕೂಲಿ ಮಾಡೇ ಹೋಗ್ಬೇಕು. ಈಗ ಏನೋ ನಮ್ಮ ಮನೇಲಿ ಕಾಲದಿಂದ ದುಡ್ದಿದ್ರು, ನಮ್ಮ ಅಪ್ಪ ಅಮ್ಮಂದಿರು ಅವರು ಮದುವೆ ಮಾಡಿ ಎಲ್ಲ ಸಾಕಿದ್ರು ಅಂತೇಳಿ ನಾವು ನಮ್ಮ ಮನೆ ಮಗಳ ಥರನೇ ನೋಡ್ಕೊತಾ ಇರೋದು. ಈಗ ಒಂದು ವಾರ ನಾನು ಅಲ್ಲಿ ಹೋಗಲಿಲ್ಲ ಅಂದ್ಬಿಟ್ಟು ಹುಡುಕ ಬಂದಿದ್ದಾರೆ. ಯಾಕೆ ಬರಲಿಲ್ಲ, ಇವನಿಗೂ ಬೇಜಾರಾಗೋಯ್ತು, ಏನೋ ಕೈ ಬಿಟ್ಬಿಟ್ರೇನೋ ಅಂದ್ಬಿಟ್ಟು. ಈಗ ನಾವು ಅವ್ರ ಕಡೆಯಿಂದ ಏನೂ ಬರಲಿಲ್ಲ ಅಂತ ಹೇಳಿದ್ರೆ, ಈಗ ನಾವು ಅಣ್ಣ ತಮ್ಮದಿರು ನಮ್ಮ ಅಕ್ತಿರು ಮಕ್ಕಳು ಅವರು ಎಲ್ಲ ಸೇರಿ ನಾವು ಏನಾರು ಮಾಡಲೇಬೇಕಾಯ್ತದೆ. ಅವ್ರ ಹತ್ರ ಏನಿಲ್ಲ ಸರ್, ದುಡಿತಾರೆ ಹೋಯ್ತಾರೆ ಅಷ್ಟೇ. ಆ್ಯಕ್ಚುಲಿ ಅವನು ಈ ವ್ಯವಸಾಯಕ್ಕೆ ಅವ್ರ ಅಕ್ಕನಿಗೆ ಅವ್ರ ಮನೆಗೆ ಅಂತೇಳಿ 4-5 ಲಕ್ಷ ಲೋನು ಎತ್ತಿದ್ದಾರೆ ಅವ್ರಿಗೆ ಕೆಲಸ ತವಿಂದ. ಈಗ ಅದನ್ನು ತಿಂಗಳು ನಾವುಗಳು ರಿಕ್ವೈರಿ ಮಾಡ್ತಾಯಿದ್ದೀವಿ. ಕಟ್ತಾ ಇದ್ದೀರಾ ಲೋನ್? 15-20 ಸಾವಿರ ಅಮೌಂಟ್ ಕಟ್ಟಲೇಬೇಕು ಸರ್. ಇಂಟ್ರೆಸ್ಟ್ ಜಾಸ್ತಿ ಆಯ್ತದಲ್ಲ ಅಲ್ಲಿ. ಬ್ಯಾಂಕಲ್ಲಿ ತಗೊಂಡಿದ್ದಾರಾ? ಅವ್ರ ಕೆಲಸದ ಮೇಲೆ ಅವ್ರು ಏನೋ ಲಿಂಕ್ ಇರ್ತದಲ್ಲ ಸರ್, ಒಂದು ಕೆಲಸದ ಆಧಾರದ ಮೇಲೆ ಕೊಟ್ಟಿರ್ತಾರಲ್ಲ ಅದು. ಅಲ್ಲಿ 2 ವರ್ಷ ಆಯಿತು ಏನೋ. ಅದನ್ನು ಈಗ ಒಂದು ತಿಂಗಳು 2 ತಿಂಗಳು ನಮ್ಗೆ ಹೇಳಿದ್ರೆ ಅವರೇ ಏನೋ ಅಡ್ಜಸ್ಟ್ ಮಾಡೋರು, ಆಗಲಿಲ್ಲ ಅವ್ರ ಕೈಲಿ. ಈಗ ನಾವುಗಳು ಒಂದೊಂದು ತಿಂಗಳು ಹೆಂಗೋ ಅಡ್ಜಸ್ಟ್ ಮಾಡ್ತಾಯಿದ್ದೀವಿ ಸರ್. ಲೋನು ನಾವೇ ಕಟ್ಬೇಕು ಸರ್. ಅದನ್ನು ಎತ್ತಿ ಅವ್ನು ಏನೋ ಮಿಸ್ಯೂಸ್ ಮಾಡಲಿಲ್ಲ. ಅವರು ಅಲ್ಲಿ ತೋಟಕ್ಕೆ ರೆಡಿ ಮಾಡಿಸ್ತಾ, ಹೊಸ ಮನೆಗೆ ರೆಡಿ ಮಾಡಿಸ್ತಾ, ಮದುವೆ ಆಗಬೇಕು ಅನ್ನೋ ಪ್ಲ್ಯಾನಿಂಗಲ್ಲಿ ನಾವೇ ಇದು ಮಾಡ್ಕೊಂಡಿದ್ದೆ ಸರ್. ಅದನ್ನು ಈಗ ಅವ್ನು ಒಳಗಡೆ ಹೋಗಿರೋದ್ರಿಂದ ಈಗ ನಿಮ್ಮ ಆ ಬರೋನು ಈಗ ನಾವುಗಳು ಅವ್ರ ಕೈಲಿ ಕಟ್ಟೋಕ್ಕಾಗಲ್ಲ ಸರ್. ಅವ್ರ ಜೀವನ ಸಾಗಿಸೋದೇ ಕಷ್ಟ. ಎಲ್ಲ ಒಂದೊಂಚೂರು ಅಡ್ಜಸ್ಟ್ ಮಾಡಿ ವ್ಯವಹಾರ ಮಾಡ್ತಾಯಿದ್ದೀವಿ. ಅದು ಟಫ್ ಆಯ್ತದೆ. ಈಗ ಅವನು ಹೊರಗಡೆ ಇದ್ದಿದ್ರೆ ಏನೂ ತೊಂದರೆ ಇರ್ತಿರಲಿಲ್ಲ. ಅದನ್ನು ಕಟ್ಟಬೇಕು, ಈ ಕಡೆ ಜೈಲಿಗೆ ವೆಚ್ಚನೂ ನೋಡಬೇಕು ಅಂದರೆ ಇವರಿಬ್ಬರನ್ನ ಕಳ್ಕೊಬೇಕಾಯ್ತದೆ ನಾವು ಬಿಟ್ಬಿಟ್ರೆ. ಈಗ ಮಾಧ್ಯಮದ ಮೂಲಕ ದರ್ಶನ್ ಅವ್ರಿಗೆ ಏನು ಹೇಳ್ಸೋಕೆ ಬಯಸ್ತೀರಾ ಅಂತ? ಯಾಕಂದ್ರೆ ಅವ್ರು ಆರಾಮಾಗಿದ್ದಾರೆ. ನಮಗೆ ಅಲ್ಲಿ ಏನಾಯ್ತದೆ ಏನು ಅಂತ ಗೊತ್ತಿಲ್ಲ ಸರ್. ಅಲ್ಲಿ ಏನು ನಮ್ಮ ಹುಡುಗನಿಗೆ ಯೋಚನೆ ಮಾಡ್ಕೊಂಡು ಸ್ವಲ್ಪ ಅವ್ರ ಕುಟುಂಬ ನೋಡ್ಕೋಬೇಕು ಸರ್. ಯಾಕೆಂದರೆ ಅವ್ರ ಹಿಂದೆಗಡೆ ಹೋಗಿರೋದು ತಪ್ಪು ಯಾರು ಮಾಡಿದಾರೋ ಬಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ ಸರ್. ಅವ್ರನ್ನ ನಂಬಿದ್ದೀವಿ, ಇವತ್ತಿಗೂ ನಂಬಿದ್ದೀವಿ, ನಂಬಿಕೆ ಕಳ್ಕೊಂಡಿಲ್ಲ. ಯಾಕೆಂದರೆ ಅವ್ರಿಗೂ ಒತ್ತಡ ಅನ್ನೋದು ಇರ್ತದೆ, ಅವ್ರದ್ದು ಏನೋ ಮಾಡ್ತಾ ಇರ್ತಾರೆ. ಈಗ ನೆನ್ನೆ ಮನೆಯಿಂದ ಯಾಕೋ ನಮಗೆ ಭಯ ಆಯ್ತಾ ಇದೆ.
ಮಾಧ್ಯಮ ನೋಡಿದ ಮೇಲೆ ನಮಗೆ ಸ್ವಲ್ಪ ಭಯ ಆಯ್ತದೆ. ಇಲ್ಲಿವರೆಗೂ ಏನು ಭಯ ಇರಲಿಲ್ಲ ನಮಗೆ. ಯಾಕೆ ಅಂತ ಏನು ಒಂದು ಅವ್ರು ಅಷ್ಟೊಂದು ಫೀಲ್ಡ್ ಅಲ್ಲೇ ವರ್ಕ್ ನಡೀತದೆ, ಒಳಗಡೆ ಎಲ್ಲ ನೀವು ಫೋಟೋಗಳೆಲ್ಲ ನೋಡಿದ್ರೆ ಇಲ್ಲಿ ನಮ್ಮ ಹುಡುಗಂಗೆ ಓರ್ ಅಣ್ತಕ್ಕೋ ಕೊಡೋಕ್ಕೂ ನಮಗೆ ಹಿಂಸೆ ಕಷ್ಟ ಆಯ್ತಾ ಇದೆ. ಹಂಗಾಗಿ ಅದು ಏನಾಯ್ತದೆ ಏನು ಅಂತ ಗೊತ್ತಾಯ್ತಲ್ಲ. ಅದು ಒಟ್ಟಲ್ಲಿ ನಮ್ಮ ಹುಡುಗಿಗೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಕರ್ಸ್ಕ ಮಾತಾಡಿದ್ರೆ ಒಂದು ಸಮಾಧಾನ ಇರ್ತಿತ್ತೇನೋ. ಅವ್ರು ಕರ್ಸ್ಕ ಮಾತಾಡಕ್ಕೆ ಆಯ್ತದೋ ಇಲ್ವೋ ಜೈಲ್ ಪ್ರಕಾರ ಗೊತ್ತಿಲ್ಲ ಸರ್. ಅಟ್ಲೀಸ್ಟ್ ಅವ್ರ ಕಡೆಯಿಂದ ನೋಡಿದ್ರೆ ಅದ್ರ ಯಾಕೆ ಆಗಲ್ಲ ಅಂತ ಯಾರನ್ನೋ ಕರ್ಸ್ಕೊತಾರೆ, ನಿಮ್ಮ ಹುಡುಗನ ಯಾಕೆ ಕರ್ಸ್ಕೊಳಕ್ಕಾಗಲ್ಲ ಅಂತ ಅನ್ಸಲ್ವಾ? ಮತ್ತೇನೋ ನಮ್ಗೆ ಗೊತ್ತಿಲ್ಲ ಸರ್. ಯಾರನ್ನಾರು ಒಬ್ಬರನ್ನ ಅಟ್ಲೀಸ್ಟ್ ಅವ್ರ ಕುಟುಂಬದವ್ರ ಯಾರು ಬಂದು ನೀವೇನು ಎದುರುಬೇಡಿ, ಏನೋ ಆಗಿದೆ ತಚುರಿಯ ನಡೆದೋಗಿದೆ, ಮುಂದೆ ನಾವಿದ್ದೀವಿ ನಿಮ್ಮ ಜೊತೆಲಿ ಅಂತ ಒಂದು ಧೈರ್ಯ ಮಾತು ಹೇಳಿದ್ರೆ ಅವ್ರು ಏನೂ ಕೊಡದ್ಬೇಡ, ಒಂದು ಧೈರ್ಯವಾಗಿ ಒಂದು ಮಾತು ಹೇಳ್ಬಿಟ್ಟಿದ್ರು ನಮಗೂ ಏನೋ ಒಂಥರ ಭಾರ ಕಮ್ಮಿ ಆದಂಗೆ ಆಗೋದು, ಸಮಾಧಾನವಾಗಿರೋದು ಸರ್. ಅವ್ರಿಗೆ ಅಂದ್ರೆ ಅವ್ರಿಲ್ಲ ಅಂದ್ರೆ ಅವ್ರ ಅಭಿಮಾನಿಗಳು ಅಥವಾ ಅವ್ರ ಮನೆಯವ್ರು ಯಾರೋ ಬಂದು ಹೇಳ್ಬೋದು, ಯಾರು ಅವ್ರ ಕಡೆ ಇದ್ದೇ ಇರ್ತದೆ ಸರ್. ಬಳಗ ದೊಡ್ಡದಿದೆ, ಇವೆಲ್ಲ ಬಿದ್ದೋಗಿರೋ ಕುಟುಂಬಗಳು ಇವು ನನ್ನ ತಿರುಗಿ ನಾವು ಕಳ್ಕೋಕ್ಕೆ ಇಷ್ಟ ಇಲ್ಲ. ಅವರೊಳಗಡೆ ಏನು ಒಂದು ಸಣ್ಣ ನಡೆದಿದೆ, ತಪ್ಪು ಉಪ್ಪು ಗೊತ್ತಿಲ್ಲ, ಟೀಮು ಒಳಗಡೆ ಇದ್ದಾರೆ. ಅಟ್ಲೀಸ್ಟ್ ಅವ್ರ ತಂದೆ ತಾಯಿದಿರನ್ನ ಬಂದು ಏನೋ ಆಗಿದೆ ಇರಿ ಅದು ಏನೋ ಪೊಲೀಸ್ ಕೇಸ್ ನಡೀತದೆ, ಸಮಾಧಾನವಾಗಿರಿ, ನೀವೇನೋ ಆರೋಗ್ಯ ಕೆಡಿಸ್ಕೊಬೇಡಿ ಅಂತ ಹೇಳಿದ್ರು ನಮಗೆ ಸಮಾಧಾನವಾಗಿರೋದು. ಇದು ಇಲ್ಲ, ಯಾರು ಬಂದಿಲ್ಲ ಸರ್. ಈಗ ವಕೀಲರು ನೇಮಿಸೋ ಕೆಲಸ ಆಗಿದೆ ಅಂತ ಆಗಿಲ್ವ ಅಂತ? ಇಲ್ಲ ಸರ್, ನಮ್ಮ ಕಡೆಯಿಂದನೂ ಆಗಿಲ್ಲ, ಅವ್ರ ಕಡೆಯಿಂದ ಆಗಿದೆ ಅಂತಲೂ ಯಾವುದೇ ಮಾಹಿತಿನೂ ಬಂದಿಲ್ಲ ನಮಗೆ. ಅವ್ರ ಅಕ್ಕನೂ ಕೇಳಿದೆ, ನಾನು ಒಂದು 4-5 ದಿನ ಅವ್ರ ಮನೆಗೆ ಹೋಗಲಿಲ್ಲ ಅಷ್ಟೇ, ವಿಚಾರಿಸ್ಕೊಂಡು ಯಾವುದೇ ಮಾಹಿತಿ ಬಂದಿಲ್ಲ ಸರ್. ಮಾಹಿತಿ ಬಂದಿರೋ ಅವ್ರು ನನಗೆ ಮಾಹಿತಿ ಕೊಡ್ತಾರೆ. ಆ ವಿಚಾರ ಕೇಳಿದ್ರಂತ ಅವ್ರು ನಂದೀಶ್ ಅವ್ರನ್ನ? ಕೇಳಿದ್ರಂತೆ ಸರ್. ಲಾಯರ್ ನಾನೇ ಹೇಳಿ ಕಳಿಸಿದೆ, ನೀವು ಹೋಗಿ ಸುಮ್ಮನೆ ಗಂಡು ಕೊಟ್ಟು ಬರಬೇಡ, ಲಾಯರ್ ಹೆಂಗೆ ಮಾಡೋದು ಏನು ಅಂತ ಕೇಳು ಅಂತ ಹೇಳಿದೆ. ಅದಕ್ಕೆ ಈಗ ಏನು ಮಾಡೋದು ನನಗೂ ಏನೂ ಗೊತ್ತಿಲ್ಲ, ಇನ್ನೂ FIR ಇದು ಚಾರ್ಜ್ ಶೀಟ್ ಏನೂ ಹಾಕಿಲ್ಲ, ನೋಡ್ಮೇರೋ ಅಂತ ಹೇಳದ್ನಂತೆ ಅಷ್ಟೇ. ನೋಡೋಣ ಅಂತೇಳಿ ಅಲ್ಲಿ ಅಷ್ಟೊಂದೆಲ್ಲ ಅಮೌಂಟೆಲ್ಲ ಏನು ಮಾಡೋದು ಏನೋ, ಯಾರು ಭೇಟಿ ಮಾಡ್ದ ಸಂಬಂಧಪಟ್ಟವ್ರು ಅವ್ರ ಟೀಮ್ನರ ಯಾರು ಏನು ಭೇಟಿ ಏನೂ ಇಲ್ಲ, ಒಟ್ಟಿನಾಗ ಏನೋ ಇಲ್ಲಿ ನೋಡ್ಕೊತವ್ರೆ ಅಷ್ಟೇ. ಹಂಗೂ ಕೇಳಿದಂತೆ ಜೈಲಲ್ಲಿ ಏನಾರು ಹಿಂಸೆ ಆ ಥರ ಒಪ್ಕೋ ಆ ಥರ ಏನೋ ಇಲ್ಲ ಅವೆಲ್ಲ ಏನೂ ಇಲ್ಲ. ಊಟ ಕೊಡ್ತಾರೆ, ತಿಂತೀವಿ, ಇರ್ತೀವಿ, ಅವೆಲ್ಲ ಏನು ತೊಂದರೆ ಏನಿಲ್ಲ. ಅವರು ಒಂದು 2-3 ಸರಿ ಮಾಮೂಲಿ ಹೇಳೋದೆಲ್ಲ ಮಾಡ್ತಿದ್ದಂತೆ ಸರ್. ಮಕ್ಳು ಕರ್ಕೊಬನ್ನಿ ನೋಡಿಕೆ ಅಂತ ಅವ್ರ ಅಕ್ಕನ ಮಕ್ಳ ಕರ್ಕೊ ಹೋಗಿದ್ದು ಅಷ್ಟೇ. ಏನು ಮಾಮೂಲಿ ಹೋಯ್ತಾರೆ ಬರ್ತಾರೆ ಅಷ್ಟೇ ಸರ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.